ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕ್ರಿಕೆಟ್ ಹಬ್ಬ ಐಪಿಎಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತಿನಿಂದ ಆರ್ಸಿಬಿ ವರ್ಸಸ್ SRH ಟಿಕೆಟ್ ಮಾರಾಟ ಆಗ್ತಾ ಇದೆ. ಇದೇ ಶನಿವಾರ ಬೆಂಗಳೂರಿನಲ್ಲಿ ಐಪಿಎಲ್ ಉದ್ಘಾಟನಾ ಪಂದ್ಯ ಇದೆ. ಇದೀಗ ಲಾಸ್ಟ್ ಟೈಮ್ನಲ್ಲಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ 11 ಮಂದಿಗೆ ಆರ್ಸಿಬಿ ಗೌರವ ಸಲ್ಲಿಸೋದರ ಮುಖಾಂತರ ಮೃತರ ಹೆಸರಲ್ಲಿ 11 ಸೀಟ್ ಖಾಲಿ ಇಡೋಕೆ ತೀರ್ಮಾನ ಮಾಡಿದಾರಂತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ಸ್ಮರಣೆ ಕೂಡ ಆಗುತ್ತೆ. ಈ ಸಲ ಪ್ರತಿ ಪಂದ್ಯದಲ್ಲೂ 11 ಸೀಟ್ ಖಾಲಿ ಇಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇನ್ನು ಮುಂದೆ ಯಾವುದೇ ಪಂದ್ಯ ಆದರೂ ಕೂಡ ನಮ್ಮೂರಲ್ಲಿ ಮೃತರ ಹೆಸರಲ್ಲಿ ಗೌರವಾರ್ಥವಾಗಿ 11 ಸೀಟ್ ರಿಸರ್ವ್ ಮಾಡ್ತಾರೆ. ಚಿನ್ನಸ್ವಾಮಿಯಲ್ಲಿ ನಡೆಯುವ ಪ್ರತಿ ಆರ್ಸಿಬಿ ಪಂದ್ಯದಲ್ಲೂ ಕೂಡ ಇದೇ ರೂಲ್ಸ್ ಇನ್ನು ಮುಂದಕ್ಕೆ ಇರುತ್ತೆ. ಹೋಗಿರೋ ಜೀವವನ್ನಂತೂ ವಾಪಸ್ ತರಕ್ಕಾಗಲ್ಲ. ಬಟ್ ಅವರನ್ನ ನಾವು ಈ ರೀತಿಯಾಗಿ ನೆನಪಲ್ಲಿ ಇಟ್ಕೊಳ್ತೀವಿ ಅಂತ ಆರ್ಸಿಬಿ ಹೇಳಕ್ ಹೊರಟಿದೆ. ಇವಾಗ 11 ಜೀವ, ಡಾಕ್ಟರ್ ಓದ್ತಾ ಇದ್ದವರು, ಮದುವೆ ಆಗಬೇಕಾಗಿದ್ದವರು, ಹೀಗೆ ಒಬ್ಬೊಬ್ರದ್ದು ಒಂದೊಂದು ಕತೆ ಇತ್ತು. ಬೆಂಗಳೂರು ಸುತ್ತಮುತ್ತ ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ಶ್ರವಣ್, ಯಾದಗಿರಿಯ ಶಿವಲಿಂಗ, ಕೋಲಾರದ ಸಹನ, ಚಿಕ್ಕಬಳ್ಳಾಪುರದ ಪ್ರಜ್ವಲ್, ಅಕ್ಷತಾ, ಚಿನ್ಮಯ್ ಶೆಟ್ಟಿ, ದಿವ್ಯಾಂಶಿ, ಭೂಮಿಕ್, ಎಲ್ಲ ಯುವಕರೇ ಮದುವೆ ಆಗಬೇಕಾಗಿದ್ದಂಥವ್ರು, ಒಳ್ಳೊಳ್ಳೆ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕಾಗಿದ್ದವರು, ಇನ್ನೇನು ಈ ವರ್ಷ ಫೈನಲ್ ಇಯರ್ ಮುಗಿಸಿ ನಾನು ಕೆಲಸವನ್ನು ತಗೊಳ್ತೀನಿ ಅಂತ ಕಾಯ್ತಾ ಇದ್ದವರು, ಡಾಕ್ಟರ್ ಆಗಿದ್ದವಳೊಬ್ಬಳು, ಪಾಪ ಮನೆಯವರಂತೂ ಪಡಬಾರ್ದು ಗೋಳನ್ನು ಪಟ್ಬಿಟ್ರು. ಬಟ್ ಈಗ ಅವರ ಇಂಥದ್ದೇ ಏನಾದರೂ ಮಾಡೋದ್ರ ಮುಖಾಂತರ ಅವ್ರು ನೆನ್ಪಿಟ್ಕೊಳ್ಳೋದು ಒಂದೇ ನಮ್ಮ ಮುಂದಿರುವಂತಹ ಅವಕಾಶ. ಹಾಗಾಗಿ ಆರ್ಸಿಬಿ ಪ್ರತಿ ವರ್ಷ ಇಲ್ಲಿ ಮ್ಯಾಚ್ ಆಗಬೇಕಾದ್ರೂ 11 ಸೀಟ್ಗಳನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಿಸರ್ವ್ ಮಾಡಿರ್ತೀವಿ ಇವ್ರುಗಳಿಗೋಸ್ಕರ ಅಂತ ಒಂದು ನಿರ್ಧಾರಕ್ಕೆ ಬಂದಿದೆ. ತಪ್ಪು ಅಂತಲೂ ಅಲ್ಲ, ಇದರಿಂದ ಏನಾದರೂ ಬದಲಾವಣೆ ಆಗುತ್ತೆ ಅಂತಲೂ ಅಲ್ಲ. ಅವರಿಗೆ ಅನಿಸಿದಂತೆ ಒಂದು ಕೃತಜ್ಞತಾ ಭಾವವನ್ನು ತೋರಿಸೋಕ್ಕೆ ಅಥವಾ ಅವ್ರನ್ನ ನೆನಪಿಸ್ಕೊಳ್ಳುವ ವಿಷಯಕ್ಕೆ ಆರ್ಸಿಬಿ ಮುಂದಾಗ್ತಾ ಇದೆ. 11 ಜನ ಸಾವನ್ನಪ್ಪಿದ್ರು. ಎಡವಟ್ಟು ಯಾರದು ಇನ್ನೂ ಕೂಡ ಉತ್ತರ ಸಿಗಲಿಲ್ಲ. ಸರ್ಕಾರ ತುಂಬ ಸಲೀಸಾಗಿ ಜಾರ್ಕೊಳ್ತು, ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಂಡ್ರು, ಸರಿಯಾದಂತಹ ವ್ಯವಸ್ಥೆ ಮಾಡಲಿಲ್ಲ, ಒಂದು ಅಂದಾಜಿರಲಿಲ್ಲ ಅವರಿಗೆ. ಅಂದರೆ ಫೇಲ್ಯೂರ್ ಅಂತ, ಸಿಸ್ಟಮ್ ಫೇಲ್ಯೂರ್ ಆಯ್ತು ಅವಾಗ. ಈಗ ಇಂಥ ಕಾರ್ಯಕ್ರಮ ನಡೀತಾ ಇದೆ, ಇಷ್ಟು ದಶಕಗಳಿಂದ ಇಂತಹದ್ದೊಂದು ಕಪ್ಪಿಗೋಸ್ಕರ ಕಾಯ್ತಾ ಇದ್ರು, ಅದು ಸಿಕ್ಕಿದೆ, ಆ ಸೆಲೆಬ್ರೇಷನ್ ನಮ್ಮೂರಿನಲ್ಲೇ ಆಗ್ತಾ ಇದೆ ಅಂದಾಗ ಒಂದು 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 ಸಾಮಾನ್ಯ ಜ್ಞಾನ ಅದು. ಆಮೇಲೆ ಇಂಟೆಲಿಜೆನ್ಸ್ ಅಂತ ಇರುತ್ತೆ. ಎಷ್ಟು ಕ್ರೌಡ್ ಇದೆ ಬೆಂಗಳೂರಿನಲ್ಲಿ, ಎಷ್ಟು ಜನ ಬರ್ಬೋದು, ಯಾವ್ಯಾವ ಭಾಗದಿಂದ ಬರ್ಬೋದು ಬೆಂಗಳೂರನ್ನ ಹೊರತುಪಡಿಸಿ. ನಾವು ಇದಕ್ಕೆ ತಯಾರಿಗಳನ್ನೇನು ಮಾಡ್ಕೋಬೇಕಿತ್ತು? ಇದ್ಯಾವುದೂ ಮಾಡ್ಕೊಳ್ಳಿಲ್ಲ. ಮೇಕೆ ತಾನು ತಿಂದು ಕೋತಿ ತಾನು ತಿಂದು ಮೇಕೆ ಮೂತಿಗೆ ಒರೆಸ್ತು ಅನ್ನೋಂಗೆ ಸರ್ಕಾರ ಸಲೀಸಾಗಿ ಜಾರ್ಕೊಳ್ತು. ವೈಭವೋಪೇತವಾಗಿ ವಿಧಾನಸೌಧದ ಮುಂದೆ ಅವರ ಅಳಿಮಯ್ಯ, ಸೊಸೆ, ಮಗ, ಮೊಮ್ಮಕ್ಕಳನ್ನೆಲ್ಲ ಕರ್ಕೊಬಂದು ಆ ಕಪ್ಪನ್ನಿಟ್ಕೊಂಡು ಶೋ ಆಫ್ ಮಾಡಿದ್ರು, ಮನೆಗೆ ಹೊರಟರು. ಜನಸಾಮಾನ್ಯರು ತಳ್ಳಾಟ ನೂಕಾಟದಲ್ಲಿ ಸತ್ರು. 11 ಜನ, 11 ಮನೆಯ ದೀಪ ಆರ್ಹೋಯ್ತವತ್ತು. ಇವತ್ತಿಗೂ ನಾವು ಆರ್ಸಿಬಿ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ ತಕ್ಷಣ ಆ ಇನ್ಸಿಡೆಂಟ್ನ ನೆನಪಿಸ್ಕೊಳ್ತೀವಿ, ಇನ್ನೊಂದು ಅರ್ಧ ಗಂಟೆಗೆ ಮರ್ತು ಹೋಗ್ಬಿಡ್ತೀವಿ. ಶಾರ್ಟ್ ಮೆಮೊರಿ ನಮ್ಮದು. ಬಟ್ ಅವ್ರ ಮನೆಯವರಿಗೆ ಶಾಶ್ವತ ಸ್ಮಶಾನದ ಪರಿಸ್ಥಿತಿಯನ್ನು ತಂದಿಟ್ಬಿಟ್ರು ಸಂಬಂಧಪಟ್ಟವರು. ಬಟ್ ಈಗ ಆರ್ಸಿಬಿ ನಮ್ಮ ಕೈಲಾಗುವಂಥದ್ದನ್ನು ಅವ್ರನ್ನ ನೆನಪಿಸ್ಕೊಳ್ಳುವ ವಿಚಾರದಲ್ಲಿ ನಾವು ಮಾಡ್ತೀವಿ. ಪ್ರತಿ ಸಲ, ಇದೊಂದು ಸಲಕ್ಕೆ ಮಾತ್ರ ಅಲ್ಲ, ಪ್ರತಿ ಸಲ ಮ್ಯಾಚ್ ಆಗಬೇಕಾದ್ರೂ ಕೂಡ 11 ಸೀಟ್ಗಳನ್ನು ಇವ್ರಿಗೋಸ್ಕರ ಅಂತ ರಿಸರ್ವ್ ಮಾಡಿರ್ತೀವಿ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ನನ್ನ ಕಲೀಗ ಉಲ್ಲಾಸ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಉಲ್ಲಾಸ್, ನಮಗೆ ತೋರಿಸಿದ ರೀತಿಯಲ್ಲಿ ನಾವು ಅವರಿಗೆ ಸ್ಮರಿಸ್ಕೊಳ್ತಾ ಇದ್ದೀವಿ ಅಂತನ ಆರ್ಸಿಬಿಯ ಪ್ಲಾನ್ ಇದು? ಆರಂಭದಲ್ಲಿ ಪ್ರತಿಕ್ರಿಯೆಯನ್ನು ಕೊಡುವಂತ ಕೆಲಸ ಮಾಡಿರ್ಲಿಲ್ಲ. ಘಟನೆ ನಡೆದು 1 ವಾರದ ಬಳಿಕ ವಿರಾಟ್ ಕೊಹ್ಲಿ ಒಂದು ಸಂತಾಪವನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಆರ್ಸಿಬಿ ಮ್ಯಾನೇಜ್ಮೆಂಟ್ ಈ ರೀತಿಯಾದಂತಹ ಒಂದು ಕಾಲ್ತೊಳಿತದಲ್ಲಿ 11 ಜನ ಮೃತಪಟ್ಟಿದ್ರು. ಅವರಿಗೆ, ಅವರ ಕುಟುಂಬಕ್ಕೆ ನಾವು ವಿಷಾದವನ್ನ ವ್ಯಕ್ತಪಡಿಸ್ತೀವಿ, ಸಾಂತ್ವನ ಹೇಳ್ತೀವಿ ಅನ್ನುವಂತ ಒಂದು ಪೋಸ್ಟ್ ಅನ್ನ ಮಾಡಿತ್ತು. ಆದ್ರೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಕೇವಲ ಸಾಂತ್ವನ ಹೇಳಿದ್ರೆ ಅವರ ಕುಟುಂಬಕ್ಕೆ ಒಂದು ಅವರ ಕುಟುಂಬಕ್ಕೆ ಅದು ಸಾಕಾಗೋದಿಲ್ಲ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಆರ್ಸಿಬಿ ವಿನೂತನವಾದಂತಹ ರೀತಿಯಲ್ಲಿ
ಮೃತರ ಕುಟುಂಬಕ್ಕೆ ಒಂದು ಗೌರವವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಇದೇ ಶನಿವಾರದಿಂದ SRH ವಿರುದ್ಧ ಮೊದಲ ಉದ್ಘಾಟನಾ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೆಯುತ್ತೆ. ಕೇವಲ ಚಿನ್ನಸ್ವಾಮಿ ಅಂದ್ರೆ ಉದ್ಘಾಟನಾ ಪಂದ್ಯ ಮಾತ್ರ ಅಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ RCB ಯಾವೆಲ್ಲ ಪಂದ್ಯಗಳನ್ನ ಆಡುತ್ತೋ ಆ ಎಲ್ಲಾ ಪಂದ್ಯಗಳಲ್ಲೂ ಕೂಡ 11 ಸೀಟ್ಗಳನ್ನ ಮೀಸಲಿಡಕ್ಕೆ ತೀರ್ಮಾನವನ್ನ ಮಾಡಿದೆ. ಯಾಕೆಂತಂದ್ರೆ 11 ಆ ಒಂದು ಕಾಲ್ತುಳಿತ ಕಳೆದ ವರ್ಷ ಏಪ್ರಿಲ್ ನಲ್ಲಿ ನಡೆದಂತ ಒಂದು ಕಾಲ್ತುಳಿತ ಏನಾಯ್ತು, ಅದರಲ್ಲಿ 11 ಜನ ಮೃತಪಟ್ಟಿದ್ರು. ಸೊ 11 ಚೇರ್ಗಳನ್ನ 11 ಸೀಟ್ಗಳನ್ನ ಪ್ರತಿ ಮ್ಯಾಚ್ ನಲ್ಲೂ ಕೂಡ ಅವರಿಗೆ ಮೀಸಲಿಡಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ RCB ಮ್ಯಾನೇಜ್ಮೆಂಟ್ ಬಂದಂತೆ ಕಾಣ್ತಿದೆ. ಸೊ ಹೀಗಾಗಿನೇ ಅವರಿಗೆ ಅಂದ್ರೆ ನಾವು ಅವ್ರನ್ನ ಆ ಒಂದು ಘಟನೆಯಲ್ಲಿ ಮೃತರಾದವರನ್ನ ವಾಪಸ್ ತರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೇ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು ಕೂಡ ಕಳ್ಕೊಂಡವ್ರನ್ನ ನಾವು ಮತ್ತೆ ವಾಪಸ್ ಕರ್ಕೊಂಡ್ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಈ ರೀತಿಯಾಗಿ ನಾವು ಅವರಿಗೆ ಟ್ರಿಬ್ಯೂಟ್ ಅನ್ನು ಕೊಡೋದ್ರ ಮೂಲಕ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸೋದು ಆಗುತ್ತೆ, ಜೊತೆಗೆ ಅವರ ಕುಟುಂಬಕ್ಕೆ ಒಂದು ಗೌರವವನ್ನು ಕೊಡುವಂತಹ ಗೌರವ ಕೊಡುವಂತದ್ದಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ RCB ಮ್ಯಾನೇಜ್ಮೆಂಟ್ ತೀರ್ಮಾನಕ್ಕೆ ಬಂದಿದೆ. ಸೊ ಹೀಗಾಗಿ ಉದ್ಘಾಟನಾ ಪಂದ್ಯನೂ ಸೇರಿದಂತೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೀತಾ ಇರುವಂತಹ ಇಷ್ಟೆಲ್ಲ ಪಂದ್ಯಗಳು RCB ಪಂದ್ಯಗಳು ನಡೆಯುತ್ತೆ, ಅಂದ್ರೆ IPL 19ನೇ ಆವೃತ್ತಿಯ ಪಂದ್ಯಗಳು ನಡೆಯುತ್ತೆ. ಆ ಎಲ್ಲಾ ಪಂದ್ಯಗಳಲ್ಲೂ ಕೂಡ 11 ಸೀಟ್ಗಳನ್ನ ಮೀಸಲಿಡ್ಲಿಕ್ಕೆ ತೀರ್ಮಾನವನ್ನ ಮಾಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ ಉಲ್ಲಾಸ್.